ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸ್ನಲ್ಲಿ ಬಿಕಾಮ್ 6th ಸೆಮಿಸ್ಟರ್ ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್ ಈ ಒಂದು ಸಬ್ಜೆಕ್ಟ್ ಮೇಲೆ ಆಲ್ರೆಡಿ ನಾನು ಪ್ರೀವಿಯಸ್ ಕ್ಲಾಸ್ನಿಂದ ಕೆಲವೊಂದಷ್ಟು ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಇದ್ದೇನೆ. ಹಾಗೆ ಇವತ್ತಿನ ಕ್ಲಾಸಲ್ಲಿ ಕೂಡ ಒಂದು ಕ್ವಶನನ್ನು ಸಾಲ್ವ್ ಮಾಡೋಣ. ಕ್ವಶನ್ ನಂಬರ್ 10 ಅಂತ ಏನಿದಿಲ್ಲ. ಸೊ ಈ ಕ್ವಶನನ್ನು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ 2024ದಲ್ಲಿ 10 ಮಾರ್ಕ್ಸ್ ಕೇಳಿದ್ದಾರೆ. ಓಕೆ, ಸೊ ಈ ಕ್ವಶನ್ 10 ಮಾರ್ಕ್ಸ್ ಕೇಳಿದ್ದಾರೆ ಪ್ರೀವಿಯಸ್ ಇಯರ್ದಲ್ಲಿ. ಸೊ ವೆರಿ ಸಿಂಪಲ್ ಇದ್ದಾರೆ, ಈಸಿ ವೇ ಮುಖಾಂತರ ನಾನು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಸೋಕೆ ಪ್ರಯತ್ನ ಮಾಡಿದ್ದೇನೆ. ಸೊ ನೀವು ಈ ಕ್ಲಾಸನ್ನು ಕೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಪ್ರಾಬ್ಲಮನ್ನು ಈಸಿಲಿ ನೀವು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತೀರಾ. ಓಕೆ, ಸೊ ಫಸ್ಟಿಗೆ ನೋಡೋಣ. ಮಿಸ್ಟರ್ ಸಾವಂತ್ ಇನ್ವೆಸ್ಟೆಡ್ ಇನ್ ಇಕ್ವಿಟಿ ಶೇರ್ಸ್ ಆಫ್ ಡ್ರೈಡಾಕ್ ಲಿಮಿಟೆಡ್. ಇಟ್ಸ್ ಆಂಟಿಸಿಪೇಟೆಡ್ ರಿಟರ್ನ್ಸ್ ಆ್ಯಂಡ್ ಅಸೋಸಿಯೇಟೆಡ್ ಪ್ರೊಬ್ಯಾಬಿಲಿಟೀಸ್ ಆರ್ ಗಿವನ್ ಬಿಲೋ ಅಂತ ಹೇಳ್ತಾರೆ. ಓಕೆ, ರಿಟರ್ನ್ಸ್ ಅನ್ನು ಕೊಟ್ಟಿದ್ದಾರೆ -15, -10, 5, 10, 15, 20, 30. ಓಕೆ, ಪ್ರೊಬ್ಯಾಬಿಲಿಟಿಯನ್ನು ಕೊಟ್ಟಿದ್ದಾರೆ 0.05, 0.10, 0.15, 0.25, 0.30, 0.10, 0.05. ಓಕೆ, ಸೊ ಹಂಗಾದ್ರೆ ಏನು ಕೇಳ್ತಾರೆ, ಯು ಆರ್ ರಿಕ್ವೆಸ್ಟೆಡ್ ಟು ಕ್ಯಾಲ್ಕುಲೇಟ್ ರೇಟ್ ಆಫ್ ರಿಟರ್ನ್ ಅನ್ನು ಕೇಳಿದ್ದಾರೆ ಆ್ಯಂಡ್ ರಿಸ್ಕ್ ಇನ್ ಟರ್ಮ್ಸ್ ಆಫ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ ಹೇಳ್ತಾರೆ. ಇದಕ್ಕೆ ಶಾರ್ಟ್ ಫಾರ್ಮ್ ಏನಂತಾರೆ ಗೊತ್ತಿದೆ ನಿಮ್ಗೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ SD ಅಂತಾರೆ. ಓಕೆ, ಸೊ ಈಗ ಸಾಲ್ವ್ ಮಾಡೋಣ. ಸೊಲ್ಯೂಷನ್ ಅಂತ ಹಾಕ್ರಿ, ಜಸ್ಟ್ ಒಂದು ಚಾರ್ಟ್ದಾಗ ನಿಮ್ಗೆ ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗ್ತೈತೆ ನೋಡ್ರಿ. ಈಗ ಕ್ಯಾಲ್ಕುಲೇಷನ್ ರೇಟ್ ಆಫ್ ರಿಟರ್ನ್ ಅಂತ ಕೊಡ್ರಿ ಆ್ಯಂಡ್ ರಿಸ್ಕ್ ಇನ್ ಟರ್ಮ್ಸ್ ಆಫ್ SD ಅಂದ್ರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ ಹಾಕ್ರಿ. ನೆಕ್ಸ್ಟ್ ಈ ಥರ ಒಂದು ಫಾರ್ಮೆಟನ್ನು ಇದನ್ನ ಮೆನ್ಷನ್ ಮಾಡ್ಕೊಡಿ ನೀವು. ರಿಟರ್ನ ಬ್ರೆಕೆಟ್ದಾಗ R ಅಂತ ಹಾಕ್ರಿ, ಪ್ರೊಬ್ಯಾಬಿಲಿಟಿ ಬ್ರೆಕೆಟ್ದಾಗ P ಅಂತ ಹಾಕ್ರಿ, R ಬಾರ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಯಾವ ಥರ ಅಂದರೆ P ಇಂಟು R ಮಾಡಬೇಕು. ನೆಕ್ಸ್ಟ್ R ಮೈನಸ್ R ಬಾರ, ನೆಕ್ಸ್ಟ್ R ಬಾರ್ ಸ್ಕ್ವೇರ್ ಮಾಡಬೇಕು. ನೆಕ್ಸ್ಟ್ R ಬಾರ್ ಸ್ಕ್ವೇರ್ ಇಂಟು P ಮಾಡಬೇಕು, ಮಲ್ಟಿಪ್ಲಿಕೇಶನ್ P ಮಾಡಬೇಕು. ಇದಕ್ಕೆ ಜಸ್ಟ್ ಒಂದು ಚಾರ್ಟ್ದಾಗ ನೋಡ್ರಿ. ಈಗ ರಿಟರ್ನ್ಸನ್ನು ಮೆನ್ಷನ್ ಮಾಡೋಣ. ಯಾವ ಟು ಮೆನ್ಷನ್ ಡೈರೆಕ್ಟ್ ಇವೇನು ಅಮೌಂಟ್ ಇದೆಯಲ್ಲ ಮೆನ್ಷನ್ ಮಾಡ್ರಿ. 15, 10, 5, 10, 15, 20, 30. ಓಕೆ, ಸೊ ಈ ಥರ ಮೆನ್ಷನ್ ಮಾಡ್ಬೇಕು ನೀವು. ಸೊ ನಂತರ ಪ್ರೊಬ್ಯಾಬಿಲಿಟಿಯನ್ನು ಮೆನ್ಷನ್ ಮಾಡ್ರಿ. 0.5, 0.10, 0.15, 0.25, 0.30, 0.10, 0.05. ಯು ಹ್ಯಾವ್ ಟು ಮೆನ್ಷನ್ ಪ್ರೊಬ್ಯಾಬಿಲಿಟಿ ಕಾಲಮ್. 0.05, 0.10, 0.15, 0.25, 0.30, 0.10, 0.5 ಅನ್ನು ಮೆನ್ಷನ್ ಮಾಡಬೇಕು. ಜಸ್ಟ್ ಇಷ್ಟು ಮೆನ್ಷನ್ ಮಾಡ್ರಿ ಅಂದ್ರೆ ಜಸ್ಟ್ ನೋಡ್ರಿ. ಈಗ R ಬಾರನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಯಾವ ಥರ ಅಂದರೆ P ಇಂಟು R ಮಾಡಬೇಕು, ಅಂದ್ರೆ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಓಕೆ, ಸೊ ಈಗ 0.5 ಇಂಟು -15 ಮಾಡ್ಕೊರಿ. ನೋಡ್ರಿ, ಈಗ 0.5 ಇಂಟು -15. ಓಕೆ, ಸೊ ಅವಾಗ 0.75 ಅಂತ ಹೇಳಿ ಬರುತ್ತೆ. ಓಕೆ, ಸೊ ಇದನ್ನ ಮೆನ್ಷನ್ ಮಾಡ್ರಿ -0.75. ನೆಕ್ಸ್ಟ್ 0.10 ಮಲ್ಟಿಪ್ಲಿಕೇಶನ್ -10 ಮಾಡ್ರೆ -1 ಅಂತ ಹೇಳಿ ಬರುತ್ತೆ. ನೆಕ್ಸ್ಟ್ 0.15 ಮಲ್ಟಿಪ್ಲಿಕೇಶನ್ 5 ಮಾಡ್ರೆ ಸೊ ಅವಾಗ 0.75 ಬರುತ್ತೆ. ನೆಕ್ಸ್ಟ್ 0.25 ಇಂಟು 10 ಮಾಡ್ರೆ ಅಂದ್ರೆ ಮಲ್ಟಿಪ್ಲಿಕೇಶನ್ 10 ಮಾಡಿದಾಗ 2.5 ಬರುತ್ತೆ. ನೆಕ್ಸ್ಟ್ 0.30 ಮಲ್ಟಿಪ್ಲಿಕೇಶನ್ 15 ಮಾಡ್ರೆ 4.5 ಬರುತ್ತೆ. ನೆಕ್ಸ್ಟ್ 0.10 ಮಲ್ಟಿಪ್ಲಿಕೇಶನ್ 20 ಮಾಡ್ರೆ 2 ಅಂತ ಹೇಳಿ ಬರುತ್ತೆ. ನೆಕ್ಸ್ಟ್ 0.05 ಮಲ್ಟಿಪ್ಲಿಕೇಶನ್ 30 ಮಾಡ್ರೆ 1.5 ಅಂತ ಹೇಳಿ ಬರುತ್ತೆ. ನೆಕ್ಸ್ಟ್ ಈ ಕಾಲಮನ್ನು ಎಂಟೈರ್ ಈ ಕಾಲಮ್ ಏನಿದೆಯಲ್ಲ ಸೊ ಇದನ್ನ ಟೋಟಲ್ ಮಾಡ್ರಿ. ಸೊ ಈಗ ಎರಡು ಮೈನಸ್ ಬಂದ ನೋಡಿ, ಒಂದು ಇದು ಮೈನಸ್ ಇದೆ, -0.75 ಇದೆ, ಇದು -1 ಇದೆ. ಓಕೆ, ಈಗೇನು ಮಾಡ್ರಿ ಪ್ಲಸ್ದಾಗೇನು ಆ್ಯಡ್ ಮಾಡ್ಕೊರಿ. ಫಸ್ಟ್ 0.75 ಪ್ಲಸ್ 2.5 ಪ್ಲಸ್ 4.5 ಪ್ಲಸ್ 2 ಪ್ಲಸ್ 1.5 ಪ್ಲಸ್ ಮಾಡ್ಕೊರಿ. -0.75 -1 ಮಾಡ್ರಿ. ಸೊ ಅವಾಗ ಒಂದು ವ್ಯಾಲ್ಯೂ ಬರುತ್ತೆ 9.5. ಸಿಗ್ಮಾ R ಬಾರ 9.5 ಅಂತ ಆಯ್ತು. ಓಕೆ, ಸೊ ಅಂದ್ರೆ ಪ್ಲಸ್ ಇದ್ದದ್ದು ಒಂದು ಕಡೆ ಮಾಡ್ರಿ, ಮೈನಸ್ ಇದ್ದದ್ದು ಒಂದು ಕಡೆ ಮಾಡ್ರಿ. ಸೊ ಅವನ್ನ ಈ ಥರ ಮಾಡಬೇಕು. ನೆಕ್ಸ್ಟ್ ನೋಡ್ರಿ R ಬಾರ್ ಅನ್ನ ಮಾಡಬೇಕು. ಓಕೆ, ಸೊ ಹಂಗಾದ್ರೆ R ಎಷ್ಟಿದೆ ನೋಡ್ರಿ ಇಲ್ಲಿ. ಒನ್ಸ್ ಅಗೇನ್ R ಎಷ್ಟಿದೆ ಇಲ್ಲಿ 15 ಇದೆ. ಓಕೆ, ಒನ್ಸ್ ಅಗೇನ್ ಸೊ R ಎಷ್ಟಿದೆ ನೋಡ್ರಿ ಇಲ್ಲಿ 15 ಇದೆ. ಓಕೆ, ಸೊ R -15 ಇದೆ. ಓಕೆ, -15 R ಬಾರ್ ಮಾಡಬೇಕು. ಓಕೆ, R ಬಾರ್ ಎಷ್ಟು ಬಂದಿದೆ 9.5 ಬಂದಿದೆ. ಓಕೆ, 9.5
ಪೈ. ಓಕೆ, ಸೊ ಎಷ್ಟು ಬರುತ್ತೆ ಅಂದ್ರೆ -24.5 ಅಂತ ಹೇಳಿ ಬರುತ್ತೆ. ಓಕೆ, ಇಲ್ಲಿ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ -10 ಇದೆ, -9.5 ಮಾಡಿದಾಗ -19.5 ಬರುತ್ತೆ. ನೆಕ್ಸ್ಟ್ 5 ಪ್ಲಸ್ ಇದೆ, -9.5 ಮಾಡಿದ್ರೆ -4.5 ಬರುತ್ತೆ. ನೆಕ್ಸ್ಟ್ 10 -9.5 ಮಾಡಿದ್ರೆ 0.5 ಬರುತ್ತೆ. 15 -9.5 ಮಾಡಿದ್ರೆ 5.5 ಬರುತ್ತೆ. 20 -9.5 ಮಾಡಿದ್ರೆ 10.5 ಬರುತ್ತೆ. 30 -9.5 ಮಾಡಿದ್ರೆ 20.5 ಅಂತ ಹೇಳಿ ಬರುತ್ತೆ. ಓಕೆ, ಸೊ ಅಂದ್ರೆ ಈ ತರ ಮಾಡಬೇಕು, 30 -9.5. ಓಕೆ, ಸೊ ನೆಕ್ಸ್ಟ್ ಆರ್ ಮೈನಸ್ ಆರ್ ಬಾರ್ ಸ್ಕ್ವೇರ್ ಮಾಡ್ಬೇಕು. ಇದೇನು ಬಂದಿದ್ದಿಲ್ಲ ಇವನ್ನೆಲ್ಲ ಸ್ಕ್ವೇರ್ ಮಾಡಿಬಿಡ್ರಿ. ಓಕೆ, ಈಗ ಸ್ಕ್ವೇರ್ ಮಾಡೋದು ನೋಡ್ರಿ, -24.5 ಇದನ್ನ ಸ್ಕ್ವೇರ್ ಮಾಡಿಬಿಡ್ಬೇಕು. ಓಕೆ, ಸ್ಕ್ವೇರ್ ಅಂದ್ರೆ ಹೆಂಗ್ ಮಾಡ್ತಾರೆ, ಅಗೇನ್ -24.5 ಇಂಟು -24.5 ಮಾಡಬೇಕು. ಅವಾಗ 600.25 ಬರುತ್ತೆ. ನೆಕ್ಸ್ಟ್ 19.5 ಇಂಟು ಮಲ್ಟಿಪ್ಲಿಕೇಶನ್ 19.5 ಮಾಡಿದಾಗ 380.25 ಬರುತ್ತೆ. ನೆಕ್ಸ್ಟ್ -4.5 -4.5 ಮಾಡಿದ್ರೆ 20.25 ಬರುತ್ತೆ. ನೆಕ್ಸ್ಟ್ 0.5 ಇಂಟು 0.5 ಮಾಡಿದಾಗ 0.25. ನೆಕ್ಸ್ಟ್ 5.5 ಇಂಟು 5.5 ಮಾಡಿದಾಗ 30.25. ನೆಕ್ಸ್ಟ್ 10.5 ಇಂಟು 10.5 ಮಾಡಿದಾಗ 110.25 ಬರುತ್ತೆ. ನೆಕ್ಸ್ಟ್ 20.5 ಮಾಡಿದಾಗ 420.25 ಅಂತ ಹೇಳಿ ಬರುತ್ತೆ. ನೆಕ್ಸ್ಟ್ ನೋಡಿ, ಆರ್ ಮೈನಸ್ ಆರ್ ಬಾರ್ ಸ್ಕ್ವೇರ್ ಮಲ್ಟಿಪ್ಲಿಕೇಶನ್ ಪಿ ಮಾಡಬೇಕು. ಓಕೆ, ಈಗ ಬಂದಿದೆಯಲ್ಲ, ಎಷ್ಟು ಬಂದಿದೆ, ಆರ್ ಮೈನಸ್ ಆರ್ ಬಾರ್ ಸ್ಕ್ವೇರ್ ಫಸ್ಟ್ 600.25 ಇದಕ್ಕೆ ಮಲ್ಟಿಪ್ಲಿಕೇಶನ್ 0.05 ಮಾಡಬೇಕು. ಓಕೆ, ಈ ಥರ ಮಾಡೋದು ನೋಡ್ರಿ. ಈಗ 600 ಎಷ್ಟು ಬಂದಿದೆ, 600.25 ಮಲ್ಟಿಪ್ಲಿಕೇಶನ್. ಸೊ ಎಷ್ಟು ಮಾಡಬೇಕು ಮಲ್ಟಿಪ್ಲಿಕೇಶನ್, 0.05 ಅನ್ನು ಮಲ್ಟಿಪ್ಲಿಕೇಶನ್ ಮಾಡೋದ್ರಿಂದ 30.012 ಅಂತ ಹೇಳಿ ಬರುತ್ತೆ. ನೆಕ್ಸ್ಟ್ 380.25 ಮಲ್ಟಿಪ್ಲಿಕೇಶನ್ 0.10 ಮಾಡ್ರೆ 38.025 ಬರುತ್ತೆ. ನೆಕ್ಸ್ಟ್ ನೋಡ್ರಿ, 20.25 ಮಲ್ಟಿಪ್ಲಿಕೇಶನ್ 0.15 ಮಾಡ್ರೆ 3.037 ಅಂತ ಹೇಳಿ ಬರುತ್ತೆ. ನೆಕ್ಸ್ಟ್ ನೋಡ್ರಿ, 0.25 ಮಲ್ಟಿಪ್ಲಿಕೇಶನ್ 0.25 ಮಾಡ್ರೆ ಎಷ್ಟು ಬರುತ್ತೆ, 0.062 ಅಂತ ಹೇಳಿ ಬರುತ್ತೆ. ನೆಕ್ಸ್ಟ್ ನೋಡ್ರಿ, 30.25 ಮಲ್ಟಿಪ್ಲಿಕೇಶನ್ 0.30, ಸೊ 9.075 ಅಂತ ಹೇಳಿ ಬರುತ್ತೆ. ನೆಕ್ಸ್ಟ್ 1110.25 ಮಲ್ಟಿಪ್ಲಿಕೇಶನ್ 0 ಇದೆ, 110.25 ಮಲ್ಟಿಪ್ಲಿಕೇಶನ್ 0.10 ಮಾಡ್ರೆ ಸೊ ಅವಾಗ 11.025 ಅಂತ ಹೇಳಿ ಬರುತ್ತೆ. ಲಾಸ್ಟ್ಗೆ 420.25 ಇಂಟು ಮಲ್ಟಿಪ್ಲಿಕೇಶನ್ 0.05 ಸೊ ಅವಾಗ 21.012 ಅಂತ ಹೇಳಿ ಬರುತ್ತೆ. ಲಾಸ್ಟ್ಗೆ ಈ ಕಾಲಮನ್ನು ಟೋಟಲ್ ಮಾಡಿಬಿಡ್ರಿ. ಓಕೆ, 30.0125 ಪ್ಲಸ್ 38.025 ಪ್ಲಸ್ 3.0375 ಪ್ಲಸ್ 0.0625 ಪ್ಲಸ್ 9.075 ಪ್ಲಸ್ 11.025 ಪ್ಲಸ್ 21.012. ಸೊ ಟೋಟಲ್ ಮಾಡೋದ್ರಿಂದ 12.25 ಅಂತ ಹೇಳಿ ಬರುತ್ತೆ. ಓಕೆ, ಸೊ ಈ ಥರ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ನಂತರ ಇಲ್ಲೊಂದು ಲೈನ್ ಬರೋದು ಬಿಡ್ರಿ, ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್ ಆರ್ ಬಾರ್, ಸೊ ಸಿಗ್ಮಾ ಪಿ ಇಂಟು ಆರ್ ಅಂತ ಹಾಕ್ರಿ. ಸೊ ಇಲ್ಲಿದೆ ನೋಡ್ರಿ, ಇದನ್ನ ಬರೋದು ಬಿಡ್ರಿ 9.5. ಓಕೆ, ಸೊ ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಡಿವಿಯೇಷನ್, ಸೊ ರೂಟ್ ಸಿಗ್ಮಾ ಆರ್ ಮೈನಸ್ ಆರ್ ಬಾರ್ ಸ್ಕ್ವೇರ್ ಇಂಟು ಪಿ ಮೈನ್ ಮಾಡಿದಿರಲ್ಲ, ಸೊ ಈ ಕಾಲಮನ್ನು ಟೋಟಲ್ ಮಾಡಿದ್ದಾಯಿತು. ಎಷ್ಟು ಬಂದಿದೆ, 112.25 ಬಂದಿದೆ. ಸೊ ರೂಟ್ 112.25. ಸೊ ನಿಮ್ಮ ಕ್ಯಾಲ್ಸಿಯದಲ್ಲಿ ರೂಟ್ 112.25 ಈಕ್ವಲ್ ಟು ಅಂತೇಳಿ ಟೈಪ್ ಮಾಡ್ರೆ ಸೊ ಅವಾಗ 10.5948 ಅಂತ ಹೇಳಿ ಬರುತ್ತೆ. ಇಟ್ ಈಸ್ ಅ ರಿಸ್ಕ್ ಅನ್ಬೋದು, ಸ್ಟ್ಯಾಂಡರ್ಡ್ ಡಿವಿಯೇಷನ್. ಓಕೆ,
ಸೊ ಈ ಥರ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು ನೀವು. ಓಕೆ, ಸೊ ಇಲ್ಲಿ ಯಾರ ಕಮೆಂಟ್ ಅಂದರೆ ಏನು ಬರಿಬೋದು ಅಂದರೆ ಫಸ್ಟ್ ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್ ಎಷ್ಟು 9.5, ಸ್ಟ್ಯಾಂಡರ್ಡ್ ಡಿವಿಷನ್ ಈಸ್ 10.5948 ಅಂತ ಹೇಳಿ ಬರಿಬೋದು. ಓಕೆ, ಈ ಥರ ಪ್ರಾಬ್ಲಮನ್ನು ನೀವು ಸಾಲ್ವ್ ಮಾಡ್ಬೋದು. ಓಕೆ, ಈಸಿ ಇದೆ ರೀ ಪ್ರಾಬ್ಲಮ, ಪ್ರಾಕ್ಟೀಸ್ ಮಾಡಿರಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಿಮ್ಮ ಪ್ರಾಬ್ಲಮ್ ಕ್ಲಾಸ್ ಲೈಕ್ ಆಗಿತ್ತಂದ್ರೆ ಎಲ್ಲನನ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಡಿ, ಪ್ರೆಸ್ ದ ಬೆಲ್ ಐಕಾನ್. ನಾವು ಮುಂದೆ ಅಪ್ಲೋಡ್ ಮಾಡುವಂಥ ಎಲ್ಲ ಕ್ಲಾಸ್ಗಳನ್ನು ಕೂಡ ನೀವು ಈಸಿಯಾಗಿ ನೋಟಿಫಿಕೇಶನ್ ಮುಖಾಂತರ ನೋಡ್ಬೋದು. ಓಕೆ, ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಈ ಕ್ವಶನನ್ನು ಸಾಲ್ವ್ ಮಾಡ್ತೇನೆ. ಓಕೆ, ಎಲ್ಲರಿಗೂ ಥ್ಯಾಂಕ್ ಯು.